ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ಯಾರೆಲ್ಲ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ, ಇವತ್ತು ಶಾಪಲ್ಲಿ ಆರಿ ವರ್ಕ್ದ ಸ್ಟ್ಯಾಂಡ್ ಇರ್ತಾವಲ್ಲ, ದೊಡ್ಡ ಸ್ಟ್ಯಾಂಡ್, ಈ ಎಕ್ಸ್ಪೀರಿಯನ್ಸ್ ಇರೋ ಮಾಸ್ಟರ್ಗಳೆಲ್ಲ ತೊಗೊಳ್ಳುವಂಥ ಸ್ಟ್ಯಾಂಡಿದ್ದ ಹೆಂಗೆ ಅದಕ್ಕೆ ಅರ್ಬಿ ಫಿಕ್ಸ್ ಮಾಡ್ಕೊಳ್ಳೋದು, ಅದನ್ನು ಹೆಂಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋದು, ಅದನ್ನ ಹೆಂಗೆ ಜೋಡಿಸ್ಕೊಳ್ಳೋದು ಅಂಥೇಳಿ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಸ್ಟ್ಯಾಂಡ್ ಐತದ ಎರಡು, ಈಗ ಆ ಕಡೆಂದು ಈ ಕಡೆಂದು ಸ್ಟ್ಯಾಂಡ್ ನೀವು ನೋಡತ್ತಿರಬೇಕು. ಅದನ್ನ ಕೈ ಹಿಡಿದು ಸರಿಸಿದ್ರಲ್ಲ ಮಾಸ್ಟರ್ಜಿ, ಆಚೆ ಕಡೆ ಒಂದು ಈಚೆ ಕಡೆ ಒಂದು ಸ್ಟ್ಯಾಂಡ್ ಟೈಪ್ ಐತದ. ಮತ್ತು ಇಲ್ಲಿ ಎರಡು ಪೈಪ್, ಬ್ಲ್ಯಾಕ್ ಕಲರ್ ಪೈಪ್ ಅದಾವಲ್ಲ, ಆ ಪೈಪ್ಗೆ ಆಲ್ರೆಡಿ ತಂತಿನ ಹೋಲ್ ಅದಾವ. ಒಂದು ಇಲ್ಲಾಂದ್ರೆ ಒಂದು 20 to 25 ಹೋಲ್ ಅದಾವ. ಮತ್ತು ಲಾಸ್ಟಿಗೆ ದಂಡಿಗೆ ಒಂದು ದೊಡ್ಡ ಹೋಲ್ದಾವ. ಹಿಂಗೆ ಸ್ಟ್ಯಾಂಡದ್ದು ಇದು ಪೂರಾ ಉದ್ದ ಚಡಿ ಇದಾವ, ಅವನ್ನೆಲ್ಲ ಹಾಕಿ ಫಿಕ್ಸ್ ಮಾಡ್ಬೇಕಾಕೈತಿ. ಇವಾಗ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಏನೋ ನಾವು ತಂತಿನ ಬಿಕ್ಕೊಂಡಿರ್ತೀವಲ್ವ, ಗಟ್ಟಿಯಾಗಿ ಬಿಕ್ಕೋಬೇಕು, ಅದನ್ನು ಬಿಗಿಯಾಗಿ ಕಟ್ಕೋಬೇಕು. ಅದಕ್ಕೆ ಈ ಥರ ಬ್ಲೌಸ್ನ ಅಡ್ಡ ಇಟ್ಕೊಂಡು ಬ್ಲೌಸ್ನ ಈ ಥರ ನೀಟಾಗಿ ಹೊಲಿಗೆ ಹಾಕ್ಕೋಬೇಕು. ಒಂದು ಪೈಲ ನಾವು ಏನು ಕಟ್ಕೋತೀವಲ್ಲ, ಅದನ್ನು ನೀಟಾಗಿ ಫಿಕ್ಸ್ ಮಾಡಿರ್ತೀವಲ್ವ ತಂತಿ, ಅದಕ್ಕೆ ಈ ಥರ ದಾರನ ಅರ್ಬಿಗೆ ಹಾಕಿಬಿಟ್ಟು ಈ ಥರ ಕಟ್ಕೋಬೇಕು. ಪೈಲ ಆ ಕಡೆ ದಂಡಿ ಈಗ 4 ಮೂಲಿಗೂ ಈ ಥರ ಕಟ್ಕೋಬೇಕು. ಕಟ್ಕೊಂಡು ಈ ಥರ ಇಲ್ಲಿ ತೋರಿಸ್ತೇನೆ ನೋಡಿರಿ ಮಾಸ್ಟರ್ಜಿ. ಒಂದು ಇಲ್ಲಿ ಪೈಪ್ ಡಿಸ್ಟೆನ್ಸ್ದು ಹೋಲ್ ಅದಾವ ಅಂತ ಹೇಳಿದ್ನಲ್ಲ, ಒಂದು 20 to 25 ಹೋಲ್ದಾವ ಅಂತ ಹೇಳಿದ್ನಲ್ಲ, ಆ ಹೋಲ್ ಟು ಹೋಲ್ ಅದನ್ನು ಹೆಂಗೆ ನಾವು ತಂತಿ ಹಿಂಗೆ ಮುಣಗಿಸಿ ಎಬ್ಬಿಸ್ಕೊಂಡು ಕಟ್ಕೊಂಡಿದ್ದೈತದ ಪೈಲನ. ಅದಕ್ಕೆ ಒಂದು ಒಂದು ಇಲ್ಲಾಂದ್ರೆ 5 ಇಂಚ್ಗಿಂತ ಕಡಿಮೆನ ಇರ್ತೈತದ. ಅದಕ್ಕೆ ಒಂದು 4 ಹೊಲಿಗೆ ಈ ಥರ ಹಾಕ್ಕೊಂಡು ಬಿಗಿಯಾಗಿ ಕಟ್ಕೊತ ಹೋಗಬೇಕು. 2 ಅಥವಾ 1 ಹಾಕಿದರೆ ಮತ್ತು ಬಟ್ಟೆ ಲೂಸ್ ಆಕೈತಿ. ಆರಿ ವರ್ಕ್ ಮಾಡುವಾಗ ಬಟ್ಟೆ ಲೂಸ್ ಆತಂದ್ರೆ ಡಿಸೈನ್ ನೀಟಾಗಿ ಕುಂದ್ರೋದಿಲ್ಲ. ಪಿಟ್ಟಾಗಿ ಕೂತಂದ್ರೆ, ಅರ್ಬಿ ನೀಟಾಗಿ ಕೂತಂದ್ರೆ ಎಲ್ಲೂ ಮುದ್ದೆ ಆಗ್ಲಾರ್ದಂಗೆ, ಎಲ್ಲೂ ಫೋಲ್ಡ್ ಆಗ್ಲಾರ್ದಂಗೆ ನೀಟಾಗಿ ವರ್ಕ್ ಬರ್ತೈತಿ. ನಮ್ಮದು ಆರಿ ವರ್ಕ್ ನಾವು ಎಷ್ಟು ಸೂಕ್ಷ್ಮ ಡಿಸೈನ್ ಮಾಡಲಿ ಅದು ನೀಟಾಗಿ ಬರ್ತೈತಿ. ಈ ಲಾಸ್ಟಲ್ಲಿ ಬಂದು ನಿಮಗೆ ತೋರಿಸ್ತೀನಿ ನೋಡಿರಿ, ಎಷ್ಟು ಗಟ್ಟಿಯಾಗಿ ಒಂದು ಗಂಟು ಹಾಕಿ ಕಟ್ತಾರಂತ ಹೇಳಿ. ಈ ಥರ ನಾವಾಗೆ ಕಟ್ತೀವಿ ಅಂದರೆ ಆಗೋದಿಲ್ಲ, ಸ್ವಲ್ಪ ನೋಡಬೇಕು, ನೋಡಿದಾಗೇ ಅದು ಬರ್ತೈತಿ. ಕಟ್ಕೋಬೋದು, ಆದರೆ ಲೂಸ್ ಆಗುತ್ತೆ, ನೀಟಾಗಿ ಬಟ್ಟೆ ನೀಟಾಗಿ ಫಿಟ್ಟಂಗಿ ಕುಂದ್ರಂಗಿಲ್ಲ ಅಂದರೆ ಈ ಥರ ಕಟ್ಕೋಬೇಕು. ಆವಾಗ ನಾನು ತೋರಿಸಿದ್ನಲ್ಲ, ಆಚೆ ಕಡೆ ಪೈಪಿಗೆ ಕಟ್ಕೊಂಡಾರ, ಮತ್ತು ಈಚೆ ಕಡೆ ಪೈಪಿಗೆ ಈ ಥರ ಕಟ್ಕೋಬೇಕು. ಕಟ್ಕೊಂಡು ಇದೀಗ ಹೇಳಿದ್ನಲ್ಲ, ಒಂದು 5 ಮೀಟ್ರ್, ಏನು 5 ಮೀಟ್ರ್ ಅಲ್ಲ, 5 ಸೆಂಟಿಮೀಟರ್ ಡಿಸ್ಟೆನ್ಸಿಗೆ ತಂತಿ ನಾವು ಹಾಕ್ಕೊಂಡಿವಲ್ಲ, ಅದಕ್ಕೆ ಈ ಥರ 4ರಿಂದ 5 ಸಲ ಅಲ್ಲೇ ಮುಣಗಿಸಿ ಎಬ್ಬಿಸಿ ಹೊಲಿಗೆನ ಗಟ್ಟಿಗೆ ಹಾಕ್ಕೋಬೇಕು. ಅವಾಗವಾಗ ಹಿಂಗೆ ಸ್ವಲ್ಪ ಜಗ್ಗಿ ಫಿಟ್ ಮಾಡ್ಕೋಬೇಕು. ಅದಕ್ಕೆ ಲಾಸ್ಟಿಗೆ ಬಂದು ಈ ಥರ ಕಟ್ಕೊಂಡ್ಬಿಡ್ಬೇಕು. ಕಟ್ಟಿದ್ದೆಲ್ಲ ಆದಮೇಲೆ ಆ ಕಡೆ ಈ ಕಡೆ ಒಂದು ಸ್ಟ್ಯಾಂಡ್, ಇಲ್ಲಿ ತೋರ್ಸಾಕ್ತೀನಿ ನೋಡಿರಿ, ಈ ಥರ ಸ್ಟ್ಯಾಂಡ್ ಐತಲ್ಲ, ಅದಕ್ಕೆ ಪೈಪ್ನ ಅಗಲ ಮಾಡಿ ಈ ಥರ ಮತ್ತೊಂದು ಚಡಿ ಬರ್ತೈತಿ ಅದ್ರ ಮೇಲೆ. ಇದಕ್ಕೂ ಕೂಡ ಹೋಲ್ ಇರ್ತಾವೆ, ನಾವು ಫಿಕ್ಸ್ ಮಾಡ್ಕೋಬೇಕು. ನಮಗೆ ಎಷ್ಟು ಫಿಟ್ಟಂಗಿ ನಾವು ಹಿಂಗೆ ಜಗ್ಗಿ ಕುಂದ್ರಿಸಿ ಅಲ್ಲಿ ಮೆಳಿ ಇರ್ತಾವೆ, 4 ಮೂಲಿಗೆ ಒಂದೊಂದು ಮೆಳಿ, ಅವ ಥರನ ಹಾಕ್ಕೋಬೇಕು. ಈ ಥರ ಮೆಳಿ ಇರ್ತಾವಲ್ಲ, ಅದನ್ನು ಈ ಥರ ಎಷ್ಟು ಬೇಕಷ್ಟು ಸರಿಸ್ಕೊಂಡು, ಅದು ಅರ್ಬಿ ಟೈಟ್ ಆದಮೇಲೆ ಆ ಕಡೆನೂ ಫಿಕ್ಸ್ ಮಾಡಿಕೊಂಡು ಟೈಟಾಗಿ ಈ ಥರ 4 ಕಡೆ ಜಗ್ಗಿ ಹಿಡಿದು ಪಿಟ್ಟಂಗೆ ಹಾಕಿ ಮೆಳಿನ ಹಾಕಿಬಿಡಬೇಕು. ಈ ಥರ ಟೈಟಾಗಿ ಸರಿಸ್ಕೊಂಡು, ಅದು ಸರಿತೈತಿ, ಸರಿಸ್ಕೊಂಡು ಮೆಳಿನ ಹಾಕಿಬಿಡಬೇಕು. ಮತ್ತು ಇಲ್ಲಿ ಅಡ್ಡ ಬ್ಲೌಸ್ ಪೀಸ್ನಾಗ ಪೈಪಿಗೆ ಕಟ್ಕೊತೀವಲ್ಲ, ಹಂಗನ ಇವಾಗ ನಾವು ಹಾಕ್ಕೊಂಡಿವಲ್ಲ ಚಡಿ, ಅದಕ್ಕೆ ಈ ಥರ ಮತ್ತು ದಡಿ ಕಡೆ ಇರುತ್ತಲ್ಲ ಆ ಬ್ಲೌಸ್ಗೆ 4 ಸೈಡನ್ನ ಇದು ದಾರಿಲೇ ಫಿಕ್ಸ್ ಮಾಡ್ಕೋಬೇಕಾಕತಿ. ಇವಾಗ 2 ಕಡೆ ಫಿಕ್ಸ್ ಮಾಡ್ಕೊಂಡಾರ, ಇನ್ನು 2 ಸೈಡ್ ಏನು ಉಳಿದೈತಲ್ಲ ಅದನ್ನು ಈ ಥರ
ಇಲ್ಲಿ ನೋಡಿರಿ ಎಲ್ಲ ಎರಡರಿಂದ 3 ಥರ ಈ ಹೊಲಿಗೆ ಹಾಕ್ಕೊಂಡು ಈ ಥರ ಜಗ್ಗಿ ಪಿಟ್ ಮಾಡ್ಕೋಬೇಕು. ಅರಿಬಿ ಸೂಕ್ಷ್ಮ ಇದ್ದದ್ದನ್ನ ಜಾಸ್ತಿ ಜಗ್ಗೋಕೆ ಹೋಗಬಾರ್ದು, ಇಲ್ಲಾಂದ್ರೆ ಅವು ದಂಡಿಗೆ ಏನು ನಾವು ಹೊಲಿಗೆ ಹಾಕಿರ್ತೀವಲ್ಲ ಅಲ್ಲಿ ಹರಿದು ಬಿಡ್ತೈತಿ ಬಟ್ಟೆ. ಸೂಕ್ಷ್ಮ ಇತ್ತಂದ್ರೆ ಆ ಕಡೆ ಏನು ಹಂಗೆ ಹಾಕಿದ್ರಲ್ಲ ಈ ಥರ ನೋಡಿರಿ, ಹಿಂಗೆ ಹೊಲಿಗೆ ಹಾಕ್ಕೊಂಡು ಮತ್ತು ಈ ಥರ ಸ್ಟ್ಯಾಂಡಿಗೆ ಹಾಕ್ಕೊಂಡು ಇದನ್ನು ಕೂಡ ಹಂಗೆ ಫಿಕ್ಸ್ ಮಾಡ್ಕೊಂಬಿಡ್ಬೇಕು. ಲಾಸ್ಟಲ್ಲಿ ಆ ಕಡೆ ದಂಡಿಗೂ ಈ ಕಡೆ ದಂಡಿಗೂ ಟೈಟಾಗಿ ಆ ಮೆಳಿ ಏನು ಹಾಕಿರ್ತೀವಲ್ಲ ಆ ಮೆಳಿಗೆ ನಾವು ಹಾಕ್ಕೋಬೋದು. ಈ ಥರ ಟೈಟ್ ಮಾಡಿಕೊಂಡು ಹಾಕಿದ್ದಾದಮೇಲೆ ಈ ಥರ ಇಲ್ಲಿ ಸ್ಲೀವ್ಸ್ ಕಡೆ ಏನಿರ್ತೈತಲ್ಲ ಆ ಕಡೆನೂ ನಾವು ಆ ಸೈಡು ಈ ಸೈಡು ಎರಡೂ ಕಡೆ ದಡಿ ಬಂದಿದ್ದು ಅಂದರೆ ನಾವು ಆ ಕಡೆಯೊಂದು ಈ ಕಡೆಯೊಂದು ಸ್ಲೀವ್ಸ್ ಮಾಡ್ಕೋಬೋದು. ಅರ್ಬಿ ಕಡಿಮೆ ಇತ್ತಂದ್ರೆ ಇಲ್ಲಿ ಮಾಸ್ಟ್ರು ಕೂಡ ಹಂಗೆ ಮಾಡತ್ತಾರು. ಆ ಕಡೆ ಒಂದು ಸ್ಲೀವ್ಸ ಈ ಕಡೆ ಒಂದು ಸ್ಲೀವ್ಸ್ ಮಾಡಕತ್ತಾರು. ಇಲ್ಲಿ ಆಗ್ತೈತೇನಂತ ನೋಡಿದ್ರವ್ರ, ಅದು ಹಾಕಲಿಲ್ಲ ಬಟ್ಟೆ. ಅಣ್ಣನ ಆಚೆ ಕಡೆ ಸೈಡ್ ಮಾರ್ಕ್ ಮಾಡ್ಕೊಂಡು ಹಾಕ್ಕೊತಿದ್ದಾರೆ. ಈ ಥರ ಫುಲ್ ನಮ್ಮ ಸ್ಲೀವ್ಸ್ ಎಷ್ಟು ಲೆಂತ್ ಇರ್ತೈತಿ, ಎಷ್ಟು ಉದ್ದ ಇರ್ತೈತಿ ಅದನ್ನೆಲ್ಲ ಫುಲ್ಲಾಗಿ ತೊಗೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಕಡೆ ಆ ಕಡೆ ಒಂದು ಸ್ಲೀವ್ಸ್ ಮಾಡ್ಕೊಂಡಿದ್ರಲ್ಲ ಈ ಕಡೆ ಒಂದು ಸ್ಲೀವ್ಸ್ ಒಂದು ಸೈಡು ಮಾಡ್ಕೊಳ್ಬೋದು. ಇದು ಬಟ್ಟೆ ಸಾಂದೈತೆ. ನಾನು ಸ್ವಲ್ಪ ಎಷ್ಟು 40 ಎದೆ ಸುತ್ತಾಡತ್ತಿ 40 ಇದ್ದ ಬ್ಲೌಸ್ನ ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಸ್ಲೀವ್ಸ್ ಮಾಡ್ಕೊಂಡಾರ. ಅದು ಬಟ್ಟೆ ಅಗಲ ಕಡಿಮೆ ಇರೋ ಸಲುವಾಗಿ ಇಲ್ಲಿ ಬ್ಯಾಕ್ ಮಾರ್ಕ್ ಮಾಡ್ಕೊಳ್ತಿದ್ದಾರೆ ನೋಡ್ರಿ. ಈ ಥರ ಫುಲ್ಲಾಗಿ ತೊಗೊಂಡು ಫುಲ್ಲನ್ನು ಮಾರ್ಕ್ ಮಾಡ್ಕೋಬೇಕು ನಾವು. ಈ ಥರ ಫುಲ್ಲಾಗಿಟ್ಟು ಮಾರ್ಕ್ ಮಾಡ್ಕೊಂಡ್ರು. ಇದೇನು ಬ್ಲೌಸ್ ಐತಲ್ಲ ಅದು ಬೋಟ್ ನೆಕ್ ಬ್ಲೌಸ್ ಹೊಲಿಯತ್ತಾರ. ಬೋಟ್ ನೆಕ್ ನಾವು 5 ಸೆಂಟಿಮೀಟರ್ ಇಟ್ಕೊಂಡಾರ ಇವರು. ನೆಕ್ ಅಗಲ ಏನೈತಲ್ಲ ಅದನ್ನು 5 ಇಂಚ್ ಆ ಕಡೆ ಇದು ಈ ಕಡೆ ಇದು 10 ಇಂಚ್ ಇಟ್ಕೊಂಡಾರ. ಥರ 10 ಇಂಚ್ ಇಟ್ಕೊಂಡು ಬಾಕ್ಸ್ ಥರ ಮಾಡಿಕೊಂಡು ಈ ಥರ ಬೋಟ್ ನೆಕ್ನ ರೆಡಿ ಮಾಡ್ಕೊಂಡಾರ. ಅದಕ್ಕೆ ನಾವು ಯಾವ್ದು ಬೇಕಲ್ಲ ಅದನ್ನು ಡಿಸೈನ್ನ ಹಾಕ್ಕೊಂಡು ವರ್ಕ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡೇನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವಾಗ ಬಟ್ಟೆ ಹಾಕಿದ್ದಾಯ್ತಲ್ಲ ಸ್ಟ್ಯಾಂಡಿಗೆ ತೆಗಿಯೋದು ನಾವು ಹೆಂಗೆ ತೆಗಿಬೋದು ಅಂತಲೂ ಕೂಡ ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ಇದಕ್ಕೇ. ಇವಾಗ ಆಲ್ರೆಡಿ ಒಂದು ಬ್ಲೌಸ್ನ ಮಾಡಿ ವರ್ಕ್ ಮಾಡಿದ್ದಾಗೈತಿ. ಇದು ಪೂರ್ತಿಯಾಗಿ ಕಂಪ್ಲೀಟಾಗಿ ವರ್ಕ್ ಮಾಡಿದ್ದು ಮುಗ್ದೈತಿ. ಅದನ್ನು ತೆಗೆದಿದ್ದು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡೀನಿ. ಈ ಥರ ಎಲ್ಲ ಡಿಸೈನ್ ಎಲ್ಲ ಆದ ನಂತರ ಇಲ್ಲಿ ತೋರಿಸ್ತೀನಿ ನೋಡಿರಿ. ಅದು ಮಾಸ್ಟರ್ ಹಾಕಿದ್ರಲ್ಲ ಬಿಗಿದು ಅದನ್ನು ಈ ಥರ ಬಿಚ್ಕೋಬೋದು. ನೀವು ಕಟ್ ಮಾಡಿನೂ ತೆಗಿಬೋದು. ದಾರ ಬೇಕು ನಿಮಗೆ ವೇಸ್ಟ್ ಆಗಬಾರ್ದು ದಾರ ಅಂದರೆ ಈ ಥರ ತೆಗಿಬೋದು. ಇಲ್ಲ ನಮಗೇನು ಯಾವುದೇನು ಬೇರೆ ದಾರನ ಹಾಕ್ಕೋತೀವಿ ನಾವು ಅಂತಂದ್ರೆ ಸಿಸರ್ಲೇ ಬರ ಕಟ್ ಮಾಡಿಬಿಡ್ಬೋದು. ನಾನಿಲ್ಲಿ ತೆಗಿತಾ ಇದ್ದೀನಿ ಅದನ್ನು. ಮತ್ತೊಂದು ಬ್ಲೌಸಿಗೆ ಅದನ್ನು ಹಿಂಗೆ ಸ್ಟಿಚ್ ಹಾಕಿಬಿಟ್ಟು ಕಟ್ಬಿಡೋದು ಈಚೆ ಕಡೆ ದಂಡಿಗೆ. ಆ ಕಡೆ ಸೈಡ್ ನಾವು ಬಿಟ್ಬಿಟ್ವಿ ಅಂದ್ರೆ ಅದನ್ನು ಬ್ಲೌಸ್ ಹಾಕಿದ ನಂತರ ಈಗ ಹಿಂಗೆ ಹೊಲ್ಕೊತ್ ಬಂದು ಈ ಕಡೆ ಸುತ್ತಿ ಬಿಡ್ಬೋದು. ಇದು ವರ್ಕ್ ನಾನೇ ಮಾಡಿದ್ದು. ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ ನಂಗೆ. ಆ ಕಡೆ ಸೈಡ್ ಎಲ್ಲ ತೆಗೆದಿದ್ದಾದಮೇಲೆ ಈ ಕಡೆ ಸೈಡು ತುಂಬ ಸಣ್ಣ ಹೊಲಿಗೆ ಹಾಕಿರೋದ್ರಿಂದ ಅದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ನೀವು ಹೆಂಗೆ ಬೇಕಾದರೂ ತಗೋಬೋದು. ಕಟ್ ಮಾಡಿನೂ ತೆಗಿಬೋದು, ಈ ಥರ ದಾರನೂ ತೆಗಿಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.